ಸಂಗಮ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತೇನೆ. ಇವತ್ತಿನ ಪಾಠ ಎಂದಿನಂತೆ ಮುಂದುವರಿತಾ ಇದೆ. ಇವತ್ತು ನಾವು ಸೆಂಟೆನ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ 4 ಸೆಂಟೆನ್ಸ್ ಇದೆ ಅಂತೇಳಿ ಸೆಂಟೆನ್ಸ್ ಬಗ್ಗೆ ನಾನು ಮಾತನಾಡಿದ್ದೆ. ಹಾಗೆ ಇವತ್ತು ಅದರಲ್ಲಿ ಆ ಸೆಂಟೆನ್ಸ್‌ಗಳ ಪೈಕಿ ಒಂದು ಸೆಂಟೆನ್ಸ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಆರ್ಡರಿಂಗ್ ಅಥವಾ ರಿಕ್ವೆಸ್ಟ್ ಇಲ್ಲ ಕಮಾಂಡಿಂಗ್ ಅಂತ ಹೇಳ್ಬೋದು ನಾವು. ಕಮೆಂಡ್ ಮಾಡೋದು ಅಂದ್ರೆ ನಾವು ನಮ್ಮ ಅಪ್ಪಣೆಯಂತೆ ನಡೆಯುವಂತೆ ಅವರಿಗೆ ಆಜ್ಞೆಯನ್ನ ಆಜ್ಞಾಪನೆಯನ್ನ ಮಾಡೋದಕ್ಕೆ ನಾವು ದ ಕಮಾಂಡ್ ದ ಆರ್ಡರ್ ಅಥವಾ ಮತ್ತೆ ರಿಕ್ವೆಸ್ಟ್ ಅಂದ್ರೆ ಒಂದು ಬೇಡಿಕೆ. ಈ ಮೂರು ರೀತಿಯ ಶಬ್ದಗಳ ಅರ್ಥ ಬರುವಂತೆ ನಾವು ವಾಕ್ಯಗಳನ್ನ ರಚನೆ ಮಾಡಬಹುದು. ಈ ರಚನೆ ಮಾಡುವಾಗ ವಾಕ್ಯಗಳ ಪೈಕಿ ನಾವು ಇಲ್ಲಿ ಏನ್ ಸಬ್ಜೆಕ್ಟ್ ಅಂತ ನಾನು ವಾಕ್ಯಗಳನ್ನ ರಚನೆ ಮಾಡುವಾಗ ಹೇಳ್ತಾ ಇದ್ದೆ, ಸಬ್ಜೆಕ್ಟ್ ಮತ್ತೆ ವರ್ಬ್ ಮತ್ತೆ ಅಬ್ಜೆಕ್ಟಿವ್ ಅಂತ ಹೇಳಿ ಅಬ್ಜೆಕ್ಟಿವ್ ಅಬ್ಜೆಕ್ಟಿವ್ ಅಂತ ಹೇಳಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದೆ. ಅಂದ್ರೆ ನಾಮಪದ ಮತ್ತೆ ಕ್ರಿಯಾಪದ ಮತ್ತೆ ಕರ್ಮಪದ ಇವುಗಳನ್ನ ನಾವು ಸೇರಿಸಿ ವಾಕ್ಯಗಳನ್ನ ಮಾಡುವ ರೂಢಿ ಇದೆ ಎಂಬ ಬಗ್ಗೆ ನಿಮಗೆ ಅದರ ಮಂದಟ್ಟು ನಾನು ಮಾಡಿಕೊಟ್ಟಿದ್ದೆ. ಇವಾಗ ಅದೇ ರೀತಿ ನಿಮ್ಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೀಗ್ ಮಾತಾಡಿದಾಗ ನಿಮ್ಗೆ ಹೆಚ್ಚಿನ ಇಂಗ್ಲಿಷ್ ಮಾತನಾಡಕ್ಕೆ ಅಭ್ಯಾಸ ಆಗ್ತದೆ. ಇಂಗ್ಲಿಷ್ ನಲ್ಲಿ ಹೇಗ್ ಮಾತಾಡಬೇಕು, ಮಾತನಾಡಿದ್ರೆ ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತೇಳಿ. ಇವಾಗ ನಾವು ಕೆಲವು ಶಬ್ದಗಳನ್ನ ನಾವು ಪರಿಚಯ ಮಾಡ್ಕೊಬಿಡ್ತಾ ಇರ್ತೀವಿ. ಆದ್ರೆ ವರ್ಬ್‌ಗಳನ್ನ ಆ ವರ್ಬ್‌ಗಳಲ್ಲಿ ಏನಾಗ್ತದೆ ಸಂಪೂರ್ಣ ಆಗೋದಿಲ್ಲ, ಅರ್ಥ ಆಗಲ್ಲ. ಆ ಆರ್ಡರಿಂಗ್ ಮಾಡ್ಬೇಕು ಅಂದ್ರೆ ನಾವು ಯಾರಿಗಾದ್ರೂ ಒಂದು ಅಪ್ಪಣೆಯನ್ನ ಕೊಡ್ಬೇಕು ಅಂದಾಗ ನಾವು ಅಲ್ಲಿ ಸಬ್ಜೆಕ್ಟ್ ಅನ್ನ ಬಿಟ್ಟಿರ್ತೀವಿ ವಾಕ್ಯ ರಚನೆ ಮಾಡುವಾಗ. ಅಂದ್ರೆ ನಾಮಿನೇಟಿವ್ ಪರ್ಸನ್ ಇರಲ್ಲ ಅಲ್ಲಿ. ಫಸ್ಟ್ ಪರ್ಸನ್ ಅಥವಾ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಯಾರೇ ಇರ್ಬೋದು, ಎಲ್ಲ ಸಿಂಗ್ಯುಲರ್ ಅಥವಾ ಪ್ಲೂರಲ್. ಈ ಯಾವುದೂ ಕೂಡ ಅಲ್ಲಿ ನಾವು ಬಳಕೆ ಮಾಡಿರೋದಿಲ್ಲ. ಆವಾಗ ವರ್ಬನ್ ಮಾತ್ರ ನಾವಿಲ್ಲಿ ವಾಕ್ಯ ರಚನೆಗೆ ತಗೊಂಡಿದ್ದೀವಿ. ಡು ಟ್ರೈ ರೆಗ್ಯುಲರ್ಲಿ ಸೋ ದಟ್ ಯು ಬಿಕಮ್ ವೆರಿ ಗುಡ್ ಅಟ್ ಯುವರ್ ಇಂಗ್ಲಿಷ್. ಇದು ತಮ್ಮೇಲಿದು ನಾನು ಹೇಳ್ತಾ ಇರೋದು. ಮೇಕ್ ಇಟ್ ಪಾಸಿಬಲ್ ಫಾರ್ ಪೀಪಲ್ ಟು ಎಂಟರ್ ಎ ಪ್ಲೇಸ್. ಇಲ್ಲಿ ನಾನು ಕನ್ನಡದಲ್ಲಿ ವಾಕ್ಯ ರಚನೆ ಮಾಡಿದ್ದೀನಿ, ಅದರ ಅರ್ಥ ಬರುವಂತೆ ಅದನ್ನ ನೀವು ಇಲ್ಲಿ ಓದ್ಬೋದು. ಜನರು ಪ್ರವೇಶ ಮಾಡಲು ಅನುಕೂಲವಾಗುವಂತೆ ತೆರೆದಿಡು. ಅದನ್ನ ಓಪನ್ ಆಗಿ ಇಡೋದು ಅಂತ ಹೇಳಿ ನಾವು ಓಪನ್ ಅನ್ನೋದು ಇಂಗ್ಲಿಷ್ ಬಳಸ್ತೀವಿ, ಜೊತೆಗೆ ಅಲ್ಲೊಂದು ಕನ್ನಡ ಪದವನ್ನು ಕೂಡ ಬಳಸ್ತೀವಿ. ಇದು ಮಾತನಾಡೋರಿಗೆ ಸ್ವಲ್ಪ ಅಭ್ಯಾಸ, ಇಂಗ್ಲಿಷ್ ಮತ್ತೆ ಕನ್ನಡ ಜೊತೆ ಮಾತನಾಡ್ತಕ್ಕಂಥದ್ದು. ಈಗ ನಾವು ಕನ್ನಡದವರಾಗಿ ಕನ್ನಡವನ್ನೇ ಹೆಚ್ಚು ಕಲ್ತಾಗ ನಮ್ಗೆ ಇನ್ನೊಂದು ಭಾಷೆ ಈಸಿಯಾಗಿ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಎರಡನೇ ವಾಕ್ಯವನ್ನ ನಾನು ಮಾತನಾಡ್ತಾ ಇದ್ದೀನಿ, ಅದರಲ್ಲಿ ಹೇಳ್ತಾ ಇದ್ದೀನಿ. ಟಾಕ್ ಅಬೌಟ್. ಇಲ್ಲಿ ನಾನು ಫ್ರೇಜ್ ವರ್ಬನ್ನ ಬಳಸ್ತೀನಿ ಅಂತ ಹೇಳಿದ್ದೆ. ಫ್ರೇಜ್ ಅಂದ್ರೆ ಒಂದು ಶಬ್ದಕ್ಕಿಂತ ಹೆಚ್ಚು ಶಬ್ದಗಳು ಸೇರಿದಾಗ ಅದನ್ನ ಪದ ಸಮೂಹವನ್ನು ನಾವು ಫ್ರೇಜ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಅದೇ ರೀತಿ ನಾನು ಫ್ರೇಜ್ ವರ್ಬ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ನೆನ್ನೆ ಕೂಡ ಫ್ರೇಜ್ ವರ್ಬ್ ಬಗ್ಗೆ ಪಾಠ ಮಾಡಿದ್ದೆ. ಟಾಕ್ ಅಬೌಟ್ ವಾಟ್ ಯು ಫೀಲ್ ಅಂಡ್ ಥಿಂಕ್. ನೋಡಿ ಇಲ್ಲಿ ನಾವು ಕರ್ಮಪದವನ್ನು ಕೂಡ ನಾವು ಬಳಸ್ತಾ ಇರ್ತೀವಿ ಇಲ್ಲಿ. ಅಂದ್ರೆ ನಾವು ಹೇಳುವ ಕೆಲಸಕ್ಕೆ ಬೇರೆಯವರು ಬಂದಾಗ ಅದು ಕರ್ಮವಾಗಿರುತ್ತೆ. ಯಾವುದೇ ನೌನ್ ಇರಬಹುದು. ನೌನ್ಸ್ ಅಲ್ಲಿ ಯಾವುದೇ ನೌನ್ ಅದನ್ನ ನಾವು ಕರ್ಮಪದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಫೀಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಭಾವನೆಗಳು ಮನಸ್ಸಿನಲ್ಲಿ ಇರುವುದನ್ನ ಅಲ್ಲ. ಅಂಡ್ ಥಿಂಕ್ ನಾವು ಯೋಚಿಸ್ತಕ್ಕಂಥದನ್ನ, ಅದನ್ನೇ ಇಲ್ಲಿ ನಾವು ತಂದಿದ್ವಿ. ಭಾವನೆಗಳನ್ನು ಮತ್ತೆ ಮನಸ್ಸಿನಲ್ಲಿ ಇರುವುದನ್ನ ಮಾತನಾಡು ಅಂತ ಹೇಳಿ ಒಬ್ಬರಿಗೆ ನಮ್ಮ ಮುಂದೆ ಇರ್ತಕ್ಕಂಥವ್ರಿಗೆ, ಸೆಕೆಂಡ್ ಪರ್ಸನ್ ಇರ್ಬೋದು ಅವ್ರು ನಮ್ಗೆ, ಅವಾಗ ಅವ್ರಿಗೆ ನಾವು ಹೇಳಿದಾಗ ಅದು ಅವ್ರಿಗೆ ಮಂದಟ್ಟಾಗ್ತದೆ. ಅದು ಅಂಡರ್ಸ್ಟುಡ್ ಪ್ರತಿಯೊಬ್ಬರಿಗೂ. ನಾವು ಬೇರೆಯವ್ರಿಗೆ ನಾವು ಆಜ್ಞೆ ಮಾಡಿದಾಗ ನಾವು ಮೊದಲನೇ ಅಂದ್ರೆ ಫಸ್ಟ್ ಪರ್ಸನ್ ಆಗಿರ್ತೀವಿ, ಪ್ರಥಮ ಪರ್ಸನ್ ಆಗಿ. ಎರಡನೇ ಅವರಿಗೆ ನಾವು ಆ ವಾಕ್ಯವನ್ನ ಹೇಳ್ತಾ ಇದೀವಿ ಅಂದ್ರೆ ಆಜ್ಞೆಯನ್ನ ಮಾಡ್ತಾ ಇದೀವಿ ಅಂತ. ಅದನ್ನ ಮಾಡು ಎಂಬ ಅರ್ಥ ಅವ್ರಿಗೆ ಆಗ್ತದೆ. ನಾವು ಕೂಡ ಅದೇ ಅರ್ಥದಲ್ಲಿ ಮಾಡು ಅಂತ ಹೇಳಿ ಹೇಳ್ತಾ ಇರ್ತೀವಿ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ.
ಮೂರನೇ ವಾಕ್ಯ, ಡು ವಾಟ್ ಯು ಆರ್ ಟೋಲ್ಡ್ ಟು ಡೂ. ಈಗ ನಿನಗೆ ನಾನು ಏನು ಹೇಳಲ್ಪಟ್ಟಿದ್ದೀನೋ ಅದನ್ನ ನೀನು ಪಾಲಿಸು ಅಥವಾ ಮಾಡು ಎಂಬ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಹೀಗೆ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ನೀವು ಹೆಚ್ಚು ಕ್ರಿಯಾ ಶಬ್ದಗಳಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತಾ ಇರಿ. ಹಾಗೆ ಇಲ್ಲಿ 4ನೇ ವಾಕ್ಯಕ್ಕೆ ನಾನು ಬರ್ತಾ ಇದ್ದೀನಿ. ಮೇಕ್ ವರ್ಡ್ಸ್ ಡಿಫಿಕಲ್ಟ್ ಟು ಸಿ ಆರ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಈ ವಾಕ್ಯದಲ್ಲಿ ಒಬ್ಬರಿಗೆ ನಾವು ಏನು ಆಜ್ಞೆಯನ್ನ ಮಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಲು ಅಥವಾ ಅರ್ಥವಾಗದಂತೆ ಮಾಡು, ಅದನ್ನ ಅಸ್ಪಷ್ಟಗೊಳಿಸು ಎಂಬ ಅರ್ಥದಲ್ಲಿ ನಾವು ಇಲ್ಲಿ ಮಾತನಾಡ್ತಾ ಇದ್ವಿ. ಹಾಗೆ 5ನೇ ವಾಕ್ಯವನ್ನ ನಾವು ನೋಡಿದಾಗ ಅದರ ಅರ್ಥವನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ರಿಮೂವ್ ಡಿಫಿಕಲ್ಟಿ ಆರ್ ಪ್ರಾಬ್ಲಮ್. ಈಗ ನಾವು ಏನೋ ಕಷ್ಟಗಳನ್ನ ನಾವು ಹೊಂದಿರ್ತೀವಿ, ಕಷ್ಟ ನಮ್ಗೆ ಇರ್ಬೋದು ಯಾವ್ದಾದ್ರು, ಆವಾಗ ಅದನ್ನ ನಿವಾರಣೆ ಮಾಡ್ಕೊಳ್ಳೋ ಮಟ್ಟದಲ್ಲಿ ನಾವು ಹೇಳ್ತಾ ಇದೀವಿ ಇಲ್ಲಿ ಒಬ್ಬರಿಗೆ, ರಿಮೂವ್ ಡಿಫಿಕಲ್ಟಿ ಪ್ರಾಬ್ಲಮ್. ಇಲ್ಲ ಆತನದೇ ಇರಬಹುದು, ಕಷ್ಟ ಅಥವಾ ಸಮಸ್ಯೆಯನ್ನ ನಿವಾರಿಸು ಎಂಬ ಅರ್ಥದಲ್ಲಿ ನಾವು ಮಾತನಾಡ್ತಾ ಇರ್ತೀವಿ. ಹೀಗೆ ನೀವು ಅಭ್ಯಾಸಗಳನ್ನ ಇಂಗ್ಲಿಷ್ ವರ್ಡ್ಸ್ ಜೊತೆಗೆ ವಾಕ್ಯವನ್ನ ಈ ರೀತಿ ನೀವು ಸಂಪೂರ್ಣ ಮಾಡಿದಾಗ, ಅಂದ್ರೆ ಹೇಳುವ ಮುಖ್ಯನ ನೀವು ಅರ್ಥ ಮಾಡ್ಕೊಂಡಾಗ, ಅದನ್ನ ಸಂಪೂರ್ಣವಾಗಿ ಓದಿದಾಗ ಈ ರೀತಿ ಇಂಗ್ಲಿಷ್ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಮತ್ತೆ ಅದನ್ನ ಜೈಂಟ್ ಮಾಡೋದಕ್ಕೆ ನಾವು ಕಂಜಕ್ಷನ್ಗಳನ್ನ ಬಳಸ್ತೀವಿ, ವಾಕ್ಯಗಳನ್ನ ಮತ್ತೆ ಇನ್ನೊಂದು ವಾಕ್ಯನ. ಅದಕ್ಕೆ ಇಲ್ಲಿ ನಾನು ಕೊಟ್ಟಂತ ನನ್ನ ಶೀರ್ಷಿಕೆ ಏನಿದೆ ಅಂದ್ರೆ, ನಾನು ಮಾಡ್ತಾ ಇರ್ತಕ್ಕಂಥ ಪಾಠದ ಹೆಸರೇ ಅದಾಗಿರ್ತದೆ, ವಾಕ್ಯ ಸಂಗಮ ಎಂಬ ಅರ್ಥದಲ್ಲೇ ನಾನು ಅದನ್ನ ಇಟ್ಕೊಂಡಿದ್ದೀನಿ. ಆ ವಾಕ್ಯಗಳು ಮತ್ತೆ ವಾಕ್ಯಗಳು ಸೇರಿ ಅಲ್ಲಿ ಆ ಸಂಗಮವಾಗಿ ಅಲ್ಲಿ ಏನಾಗ್ತದೆ, ಒಂದು ಅಗಾಧವಾದಂತ, ಅಂದ್ರೆ ನಿಮಗೆ ಹೆಚ್ಚಿನ ರೀತಿಯ ಅರ್ಥವನ್ನ ಕೊಡ್ತಾ ಹೋಗ್ತಾ ಇರ್ತವೆ. ಈಗ 6ನೇ ವಾಕ್ಯವನ್ನ ನಾನು ತಗೊಂಡಿದ್ದೀನಿ. ಏನ್ ನಿಮ್ಗೆ ಹೇಳ್ತಾ ಇದ್ದೀನಿ ಇದುವರೆಗೂ, ಆರ್ಡರ್ ಅಂತ ಹೇಳಿ, ಇಲ್ಲ ಕಮೆಂಡ್ ಅಂತ ಹೇಳಿ, ಅದೇ ರೀತಿ ಆರ್ಡರ್ ಶಬ್ದವನ್ನೇ ನಾನು ಇಲ್ಲಿ ಒಂದು ವರ್ಬ್ ಆಗಿ ತಗೊಂಡಿದ್ದೀನಿ. ಆರ್ಡರ್ ಯುವರ್ ಸನ್ ಟು ಡೂ ಇಸ್ ವರ್ಕ್. ನೀವು ಅರ್ಥ ಮಾಡ್ಕೊಳ್ಳಿ, ಅವನ ಕೆಲಸವನ್ನ ಮಾಡುವಂತೆ ನಿನ್ನ ಮಗನಿಗೆ ಅಪ್ಪಣೆ ಮಾಡು ಎಂಬ ಒಂದು ಆಜ್ಞೆಯನ್ನ ನಾವು ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ. ನೀನು ಆ ರೀತಿ ಹೇಳು, ಅವನಿಗೆ ಆರ್ಡರ್ ಮಾಡು ಅಂತ ಹೇಳಿ, ಅಂದ್ರೆ ಅಪ್ಪಣೆ ಮಾಡು ಎಂಬ ಅರ್ಥದಲ್ಲಿ ಇದಿದೆ. ಈಗ 7ನೇ ವಾಕ್ಯವನ್ನ ನಾನು ತಗೊಂಡಿದ್ದೀನಿ. ರಿಕ್ವೆಸ್ಟ್ ಎ ಲೋನ್ ಫ್ರಮ್ ದ ಬ್ಯಾಂಕ್. ಬ್ಯಾಂಕಿನಲ್ಲಿ ಸಾಲವನ್ನ ಪ್ರಾರ್ಥಿಸು, ಇಲ್ಲ ಕೇಳು ಅಥವಾ ಬೇಡು ಎಂಬ ಅರ್ಥದಲ್ಲಿ ವಾಕ್ಯ ಅರ್ಥ ಆಗ್ತದೆ. ಇದಕ್ಕೆ ನಾವೆಲ್ಲ ಕೇಳು ಬೇಡು ಅನ್ನೋದಕ್ಕೆಲ್ಲ ನಾವು ಶಬ್ದಗಳನ್ನ ಹುಡುಕೊಂಡು ಹೋಗ್ತಾ ಇರಬಾರ್ದು. ಇಲ್ಲಿ ಅದರ ಅರ್ಥ ಇಲ್ಲಿ ಒಂದು ಶಬ್ದದಲ್ಲೇ ಸಿಗ್ತಾ ಇರ್ತದೆ ನಮ್ಗೆ. ಯಾವ್ದ್ರಲ್ಲಿ? ರಿಕ್ವೆಸ್ಟ್ ಅನ್ನೋ ಒಂದು ವರ್ಬಿನಲ್ಲಿ. ಈ ಎಲ್ಲವೂ ಕೂಡ ನಾನು ಮೊದಲು ಬಳಸಿದಂತೆಲ್ಲ ವರ್ಬೆ, ಬಳಸಿರ್ತಕ್ಕಂಥ ಎಲ್ಲಾ ಶಬ್ದಗಳು. ಅಲ್ಲಿ ಯಾವುದೇ ನಾಮಿನೇಟಿವ್ ಪರ್ಸನ್, ಅಂದ್ರೆ ನಮ್ಗೆ ಕರ್ತೃಪದ ಬರ್ಬೇಕಾಯ್ತು, ಫಸ್ಟ್ ಪರ್ಸನ್ ಆಗಲಿ ಸೆಕೆಂಡ್ ಪರ್ಸನ್, ಅದ್ ಯಾವುದೂ ಕೂಡ ನಾನಿಲ್ಲಿ ಬಳಸ್ಕೊಂಡಿಲ್ಲ. ಇದನ್ನ ನಾನು ಆಜ್ಞಾರ್ಥಕ ವಾಕ್ಯಗಳನ್ನಾಗಿ ನಿಮ್ಗೆ ಈ ಹಿಂದಿನ ಪಾಠದಲ್ಲಿ ತಂದಿದ್ದೀನಿ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಬೇರೆಯವರಿಗೆ ನೀವು ಆಜ್ಞೆಯನ್ನ, ಇಲ್ಲ ತಮ್ಮ ರಿಕ್ವೆಸ್ಟ್ ಅನ್ನ ಏನಾದ್ರೂ ಸಲ್ಲಿಸೋದಿದ್ದಾಗ ಈ ರೀತಿ ನಾವು ವಾಕ್ಯಗಳನ್ನ ಬಳಸ್ತಾ ಹೋಗ್ಬೋದು. ಈಗ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ, ಆದ್ರೆ ಕನ್ನಡದಲ್ಲಿ ನಿಶ್ಚಿತಾರ್ಥ ವಾಕ್ಯ ಅಂತೇಳಿ, ಅಂದ್ರೆ ಅದನ್ನ ಎಲ್ಲಾ ಕಾಲದಲ್ಲೂ ನಾವು ಮಾತನಾಡ್ತೀವಿ. ಇಲ್ಲಿ ನಮ್ಗೆ ಈ ಕಾಲಗಳು ಯಾವುದೇ ಇರೋದಿಲ್ಲ ಇಲ್ಲಿ ಹೇಳುವಾಗ ನಾವು. ಯಾಕೆ ಅಂದ್ರೆ ಮೊದಲು ಬಳಸ್ತಕ್ಕಂಥ ಎಲ್ಲಾ ಕ್ರಿಯಾಪದ ಅಲ್ಲಿ ಒಬ್ರಿಗೆ ಆರ್ಡರ್ ಮಾಡುವಾಗ ಅದು ವರ್ತಮಾನದಲ್ಲೇ ಇರ್ತದೆ. ಅಂದ್ರೆ ಅವನಿಗೆ ಆಜ್ಞೆಯನ್ನ ಮಾಡ್ತಾ ಇರ್ತೀವಿ, ಆತ ಆ ಕೆಲಸವನ್ನು ನಾವು ಹೇಳಿದ್ದನ್ನ ಮಾಡಬೇಕು ಎಂಬ ಅರ್ಥದಲ್ಲಿ ಅದು ಇರುತ್ತೆ. ಅದರಲ್ಲಿ ನಾವು ನೆಗೆಟಿವ್ ಕೂಡ ಬಳಸ್ಬೋದು, ನಕಾರಾತ್ಮಕ ವಾಕ್ಯಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಹೋಗ್ಬೋದು. ಮತ್ತೆ ಸಕಾರಾತ್ಮಕ ವಾಕ್ಯಗಳನ್ನಾಗಿ ಈಗ ನಾನು ಮಾಡಿ ತೋರಿಸಿದ್ದೀನಿ. ಹಾಗಾಗಿ ಇನ್ನು ಹೆಚ್ಚಿನ ವಿಷಯವನ್ನ ನಾಳಿನ ದಿನದಲ್ಲಿ ನೀವು ಅದನ್ನ ನೋಡ್ಬೋದು. ನಾಳೆ ಎಂದಿನಂತೆ ಮುಂದುವರಿಯುತ್ತೆ. ಅಲ್ಲಿಗಾಗಿ ನೀವು ನಮ್ಮನ್ನ ಭೇಟಿ ಮಾಡೋದಿಕ್ಕೆ, ಪಾಠವನ್ನ ಕೇಳೋದಿಕ್ಕೆ ನೀವು ಉತ್ಸುಕರಾಗಿರಿ. ಹಾಗೆ ನಮ್ಮ ವಾಕ್ಯ ಸಂಗಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು.
ನಮ್ಗೆ ಈಗ ಸಬ್ಸ್ಕ್ರೈಬ್‌ಗಳು ಕಡಿಮೆ ಇದೆ ಅಂತ ನನ್ಗನ್ನಿಸ್ತಾ ಇದೆ. ವ್ಯೂಸ್ ಅಂತೂ ತುಂಬಾ ಹೋಗ್ತಾ ಇದೆ. ನಾನು ಫೇಸ್‌ಬುಕ್‌ನಲ್ಲಿ ಹೋಗ್ತಾ ಇರೋದ್ರಿಂದ ಅದು ನನಗೆ ಸಂತೋಷ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೊಡಿ. ಅದು ನೀವು ಮಾಡಿದಂತ ಒಂದು ಉಪಕಾರವಾಗಿರ್ತದೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ.